ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತ ಪ್ರಕರಣ ಆಗಿ ಅಲ್ಲಿ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನುವ ಗೊಂದಲಗಳು ಸಾಕಷ್ಟು ಕಾಡೋದಕ್ಕೆ ಶುರುವಾಗಿತ್ತು. ಐಪಿಎಲ್ ಮ್ಯಾಚ್ಗಳು ಬರ್ತಾ ಇದೆ. ಆರ್ಸಿಬಿ ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಆಡುತ್ತಾ ಇಲ್ವಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಗೃಹ ಸಚಿವರ ಕಚೇರಿಯಲ್ಲಿ ನಿವಾಸದಲ್ಲಿ ಒಂದು ಮೀಟಿಂಗ್ ಅನ್ನ ಕೂಡ ಮಾಡಿದ್ದಾರೆ. ಇವತ್ತು ಸಂಜೆ ಅಂತಿಮವಾಗುತ್ತಾ ಚಿನ್ನಸ್ವಾಮಿ ಭವಿಷ್ಯ ವರದಿ, ಮೈಕಲ್ ಡಿ ಕುನ್ನಾ ಅವರ ವರದಿ ಗೃಹ ಇಲಾಖೆ ಸೇರಿದೆ. ಅದರಲ್ಲಿ ಏನಿದೆ ಅನ್ನುವ ಅಂಶಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತು ಸಂಜೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಫಾರ್ಮ್ ಮಾಡಿದಂತ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದಂತ ಒಂದು ಕಮಿಟಿ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೈ ಸಿನ್ಸಿಯರ್ ಗ್ರಾಟಿಟ್ಯೂಡ್ ಟು ಆಲ್ ಆಫ್ ದೆಮ್ ಫಾರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ವಿತ್ ಅಸ್ ಫಾರ್ our endeavor to get the IPL matches, inaugural matches, inauguration of IPL, ಮತ್ತೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ. ಸೊ ಹಾಗಾಗಿ ತುಂಬಾ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಮಾತಾಡಿದೀವಿ ನಾವು. ಒಂಥರ ಇಟ್ ಆಲ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ಬಟ್ ದೆನ್ ಇವತ್ತು ಸಾಯಂಕಾಲ ಇರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವೋ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಕೊನೆಯ ಒಂದು ನಿರ್ಧಾರನ ತಿಳಿಸ್ತಾರೆ ಇವತ್ತು ಅಂತ ಹೇಳಿದ್ದಾರೆ. ಬಟ್ ಅಂದ್ರೆ ಒಂಥರ ಪಾಸಿಟಿವ್ ಆಗಿದೆ, ಸದ್ಯಕ್ಕಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ನಾವೆಲ್ಲ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗಿ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಾಹೇಬ್ರೇನೆ, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬ್ರೇನೆ, ಪರಮೇಶ್ವರ್ ಜಿನೇನೆ ಅವರೇನೆ ಅವರ ಒಂದು ನಿರ್ಧಾರನ ತಿಳಿಸ್ತಾರೆ. ಹೌದು, ಇವಾಗ ಯಾವ ಒಂದು ತಂಡ ಫ್ರಾಂಚೈಸ್ ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಈ ಒಂದು ಇನಾಗ್ರೇಷನ್ ಆಗುವಂತ ಒಂದು ಪದ್ಧತಿ. ಸೊ ಹಾಗಾಗಿ ನಮ್ಮ ಬೆಂಗಳೂರು ಫ್ರಾಂಚೈಸ್ ಗೆದ್ದಿರೋ ಕಾರಣದಿಂದ ಹೋದ ವರ್ಷ, ಸೊ ಈವಾಗಲೂ ಕೂಡ ಈ ಒಂದು ವರ್ಷ ಇನಾಗ್ರೇಷನ್ ಇಲ್ಲೇ ಆಗಬೇಕು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಐಕಾನಿಕ್ ಸ್ಟೇಡಿಯಂ ನಲ್ಲಿ ಆಗ್ಬೇಕು ಅನ್ನೋ ಒಂದು ಇಚ್ಛೆ ನಮ್ಗೆಲ್ಲರಿಗೂ. ಅದು ಆಗೋವಂತ ಒಂದು ಕಾರಣಗಳು ನಾವು ನೋಡ್ತಾ ಇದೀವಿ. ಬಟ್ ಅದನ್ನ ಅದು ಕೊನೆಯ ನಿರ್ಧಾರಕ್ಕೆ ನಾವು ಸಾಯಂಕಾಲ ತನಕ ಕಾಯ್ಬೇಕಾಗತ್ತೆ. ಕ್ಯಾಬಿನೆಟ್ ಒಂದು ಕಮಿಟಿ ಮಾಡಿರಲ್ಲ ಸರ್, ಕಮಿಟಿ ಎಲ್ಲ ಪಾಸಿಟಿವ್ ಕೊಟ್ಟಿದೆ, ಮಾಡಬಹುದು ಮಾನದಂಡಗಳನ್ನೇನೋ ಹೇಳಿದ, ಷರತ್ತುಗಳನ್ನೇನಾದ್ರು ಹೇಳಿದೆ ಸರ್? ಹೌದು, ಹೇಳಿದ್ದಾರೆ. ಒಂದ್ ತರದಲ್ಲಿ ನಮ್ಗೆ ಇವರು ಮಾನ್ಯ ಗೃಹ ಸಚಿವರು ಹೇಳ್ದಂಗೆನೆ, ಸೊ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಕಮಿಟಿ ಏನಿದೆಯೋ, ಮೀ ಆಸ್ ಅ ಪ್ರೆಸಿಡೆಂಟ್, ಹಾಗೆ ನಮ್ಮ ಸೆಕ್ರೆಟರಿನವರು ಸಂತೋಷ್ ಮೆನನ್ ಅವರು, ಹಾಗೆ ಇಡೀ ಆಫೀಸ್ ಬೇರರ್ಸ್ ಮ್ಯಾನೇಜಿಂಗ್ ಕಮಿಟಿ ಅವರು ಮತ್ತೆ RCB ಅವರು ಒಟ್ಟಿಗೆ ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅಂತಾನೆ ಹೇಳಿದ್ದಾರೆ ನಮ್ಮ ಮಾನ್ಯ ಗೃಹ ಸಚಿವರು. ಸೊ ಹಾಗಾಗಿ ಇದು ನಮ್ಮ ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಎರಡು ಕಡೆಯಿಂದ ಈ ರೆಸ್ಪಾನ್ಸಿಬಿಲಿಟಿ ಬರಬೇಕು ಇವಾಗ. ಸೊ ಆದಷ್ಟು ಬೇಗ ನೀವು ಕೆಲಸಗಳನ್ನ ಮುಗಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆವಾಗಲೇ ಶುರು ಆಗ್ಬಿಟ್ಟಿದೆ, ಕೆಲಸಗಳು ಶುರು ಆಗೋಗ್ಬಿಟ್ಟಿದೆ. ಆವಾಗಲೇ ನಾವು ವರ್ಕ್ ಆರ್ಡರ್ಸ್ ನ ಇಶ್ಯೂ ಮಾಡಿದೀವಿ, ಟೈಮ್ ಲೈನ್ಸ್ ನ ಕೊಟ್ಟಿದೀವಿ ನಾವು. ಸೊ ನಾವು ಈ ಒಂದು ಟೈಮ್ ಒಳಗಡೆ ನಾವು ಮುಗಿಸ್ತೀವಿ ಅಂತಾನೆ ಹೇಳಿದೀವಿ ನಾವು. ಸೊ ಹಾಗಾಗಿ ಅದು ಆ ಮುಗಿಸೋದನ್ನ ನೀವು ಇದು ಮಾಡಿ, ಅದು ತುಂಬಾನೇ ಮುಖ್ಯ. ಅದು ಆ ಒಂದು ಕೆಲಸಗಳನ್ನ ಮುಗೀತು ಅಂದ್ರೆ ಇನ್ನೂ ಸುಲಭ ಆಗತ್ತೆ ನಮ್ಗೆಲ್ಲ, ಎಲ್ಲ ಒಂದು ಕಾರ್ಯಗಳು ಮುಂದುವರಿಸ. ಸರ್ಕಾರದ ಆತಂಕ ಇರ್ತಕ್ಕಂಥದ್ದು, ಈಗ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರವನ್ನು ಯಾರಾದರೂ ಕೂಡ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಮೈಕಲ್ ಡಿ ಕುನ್ನಾ ನೇತೃತ್ವದ ಕಮಿಟಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಶಿಫಾರಸುಗಳನ್ನ KCA ಫುಲ್ಫಿಲ್ ಮಾಡಿರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸರ್ಕಾರಕ್ಕಿಲ್ಲ. ಇದು ಮೊದಲನೇ ಕ್ವಶನ್ ಆದ್ರೆ ಸಮಸ್ಯೆ ಆಗಿರ್ತಕ್ಕಂಥ ಆತಂಕ ಸರ್ಕಾರದ ಈ ಬಗ್ಗೆ ಸಭೆಯಲ್ಲಿ ಡಿಸ್ಕಷನ್. ಸೊ ನಮ್ಗೆ ನೋಡಿ, ನಾವು ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದಾರೋ ಅದನ್ನೆಲ್ಲಾನು ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ. ಬಟ್ ಫೇಸ್ ವೈಸ್ ಅಂತಾನು ಹೇಳಿದೀವಿ ನಾವು. ಸೊ ಯಾವ್ಯಾವ್ದು ನಾವು ಮಾಡಿ ಮುಗಿಸಬಹುದು ಫಾರ್ ದಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್, ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ನಾವು ಏನೇನು ಕೆಲಸಗಳು ಮಾಡಿ ಮುಗಿಸಕ್ಕಾಗುತ್ತೋ ಅದನ್ನ ನಾವು ಫೇಸ್ 1 ನಲ್ಲಿ ಇಟ್ಕೊಂಡು ನಾವು ಅದನ್ನ ಮೊದಲನೇ ಇನಾಗ್ರೇಷನ್ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದೀವಿ ನಾವು ಮತ್ತೆ RCB ಇಬ್ರು ಸೇರಿ.
ಇದು ಬರೀ KSCA ಕಡೆಯಿಂದ ಮಾತ್ರ ಇಲ್ಲ, ಬಟ್ ಇವಾಗ ತನಕ ನಾವು KSCA ನವರೇ ಎಲ್ಲ ಮುಂದೆ ತಗೊಂಡು ಹೋಗ್ತಾ ಇರೋ ಕೆಲಸನ ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆನೆ ನೀವಿಬ್ರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ನೀವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಬ್ರು ಸೇರಿ ಮುಂದೆ ತಗೊಂಡೋಗ್ಬೇಕು ಅಂತಾನೆ ಹೇಳಿದ್ದಾರೆ. ಸೊ ಅದನ್ನ ಮಾಡಕ್ಕೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಖಂಡಿತ ಒಪ್ಕೊಂಡಿದ್ದಾರೆ, ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಎಲ್ಲರಿಗೂ ಅಷ್ಟೇ, ಬರೀ ನಮ್ಮ ಬೆಂಗಳೂರು ಫ್ಯಾನ್ಸ್ ಮಾತ್ರನೇ ಅಲ್ಲ, ಈವನ್ BC ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನ ಮುಂಭಾಗದಲ್ಲಿ ಕಾಲ್ತುಳಿತ ಪ್ರಕರಣ ಆಗಿ ಅಲ್ಲಿ ಮ್ಯಾಚ್ ನಡೆಯುತ್ತೋ ಇಲ್ವೋ ಅನ್ನುವ ಗೊಂದಲಗಳು ಸಾಕಷ್ಟು ಕಾಡೋದಕ್ಕೆ ಶುರುವಾಗಿತ್ತು. IPL ಮ್ಯಾಚ್ಗಳು ಬರ್ತಾ ಇದೆ, RCB ಹೋಮ್ ಗ್ರೌಂಡ್ ಅಲ್ಲಿ ಮ್ಯಾಚ್ ಆಡುತ್ತಾ ಇಲ್ವಾ ಅನ್ನುವ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ಗೃಹ ಸಚಿವರ ಕಚೇರಿಯಲ್ಲಿ ನಿವಾಸದಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಇವತ್ತು ಸಂಜೆ ಅಂತಿಮವಾಗುತ್ತಾ ಚಿನ್ನಸ್ವಾಮಿಯ ಭವಿಷ್ಯ? ವರದಿ ಮೈಕಲ್ ಡಿ ಕುನ್ನಾ ಅವರ ವರದಿ ಗೃಹ ಇಲಾಖೆ ಸೇರಿದೆ, ಅದರಲ್ಲಿ ಏನಿದೆ ಅನ್ನುವ ಅಂಶಗಳು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಇವತ್ತು ಸಂಜೆ ಒಂದು ರೀತಿಯಲ್ಲಿ ಗುಡ್ ನ್ಯೂಸ್ ಸಿಗುತ್ತೆ ಅಂತ ಹೇಳಲಾಗ್ತಾ ಇದೆ. ಫಾರ್ಮ್ ಮಾಡಿದಂತ ಒಂದು ಕಾನ್ಸ್ಟಿಟ್ಯೂಟ್ ಮಾಡಿದಂತ ಒಂದು ಕಮಿಟಿ ಕೂಡ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಮೈ ಸಿನ್ಸಿಯರ್ ಗ್ರಾಟಿಟ್ಯೂಡ್ ಟು ಆಲ್ ಆಫ್ ದೆಮ್ ಫಾರ್ ಸ್ಪೆಂಡಿಂಗ್ ಸೋ ಮಚ್ ಆಫ್ ಟೈಮ್ ವಿತ್ ಅಸ್ ಫಾರ್ our endeavor to get the IPL matches, inaugural matches, inauguration of IPL, ಮತ್ತೆ ಇಂಟರ್ನ್ಯಾಷನಲ್ ಮ್ಯಾಚಸ್ ಕೂಡ. ಸೊ ಹಾಗಾಗಿ ತುಂಬಾ ನಾವು ಟೈಮ್ ಸ್ಪೆಂಡ್ ಮಾಡಿ ತುಂಬಾ ಮಾತಾಡಿದೀವಿ ನಾವು. ಒಂಥರ ಇಟ್ ಆಲ್ ಲುಕ್ಸ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್. ಬಟ್ ದೆನ್ ಇವತ್ತು ಸಾಯಂಕಾಲ ಇರುವಂತಹ ಒಂದು ಕ್ಯಾಬಿನೆಟ್ ಮೀಟಿಂಗ್ ನಲ್ಲಿ ನಾವು ಏನೇನು ಡಿಸ್ಕಷನ್ ಮಾಡಿದ್ವೋ ಇವತ್ತು ಅದ್ರ ಬಗ್ಗೆ ಒಂದು ಚರ್ಚೆ ಮಾಡಿ ಒಂದು ಕೊನೆಯ ಒಂದು ನಿರ್ಧಾರನ ತಿಳಿಸ್ತಾರೆ ಇವತ್ತು ಅಂತ ಹೇಳಿದ್ದಾರೆ. ಬಟ್ ಅಂದ್ರೆ ಒಂಥರ ಪಾಸಿಟಿವ್ ಆಗಿದೆ, ಸದ್ಯಕ್ಕಂತೂ ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಸೊ ನಾವೆಲ್ಲ ಒಂದು ಸ್ವಲ್ಪ ತಾಳ್ಮೆಯಿಂದ ಕಾಯ್ಬೇಕಾಗಿ ನಾನು ಕೇಳ್ಕೊಳಕ್ ಇಷ್ಟಪಡ್ತೀನಿ. ಇವತ್ತು ಸಾಯಂಕಾಲ ಕ್ಯಾಬಿನೆಟ್ ಮೀಟಿಂಗ್ ಆದ್ಮೇಲೆ ಸಾಹೇಬರೇನೆ, ನಮ್ಮ ಹೋಮ್ ಮಿನಿಸ್ಟರ್ ಸಾಹೇಬರೇನೆ, ಪರಮೇಶ್ವರ್ ಜಿನೇನೆ ಅವರೇನೆ ಅವರ ಒಂದು ನಿರ್ಧಾರನ ತಿಳಿಸ್ತಾರೆ. ಇನಾಗ್ರಲ್ ಫಂಕ್ಷನ್ ಕೂಡ ಮಾಡಬೇಕು ಅಂತ ನೀವು ಕೇಳ್ಕೊಂಡಿದ್ದೀರಿ? ಹೌದು. ಇವಾಗ ಯಾವ ಒಂದು ತಂಡ ಫ್ರಾಂಚೈಸ್ ಗೆಲ್ತಾರೋ ಅವರ ಒಂದು ಮನೆ ಅಂಗಳದಲ್ಲೇ ಈ ಒಂದು ಇನಾಗ್ರೇಷನ್ ಆಗುವಂತ ಒಂದು ಪದ್ಧತಿ. ಸೊ ಹಾಗಾಗಿ ನಮ್ಮ ಬೆಂಗಳೂರು ಫ್ರಾಂಚೈಸ್ ಗೆದ್ದಿರೋ ಕಾರಣದಿಂದ ಹೋದ ವರ್ಷ, ಸೊ ಈವಾಗಲೂ ಕೂಡ ಈ ಒಂದು ವರ್ಷ ಇನಾಗ್ರೇಷನ್ ಇಲ್ಲೇ ಆಗಬೇಕು, ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ, ಐಕಾನಿಕ್ ಸ್ಟೇಡಿಯಂ ನಲ್ಲಿ ಆಗಬೇಕು ಅನ್ನೋ ಒಂದು ಇಚ್ಛೆ ನಮ್ಗೆಲ್ಲರಿಗೂ. ಅದು ಆಗೋವಂತ ಒಂದು ಕಾರಣಗಳು ನಾವು ನೋಡ್ತಾ ಇದೀವಿ. ಬಟ್ ಅದು ಕೊನೆಯ ನಿರ್ಧಾರಕ್ಕೆ ನಾವು ಸಾಯಂಕಾಲ ತನಕ ಕಾಯ್ಬೇಕಾಗತ್ತೆ. ಕ್ಯಾಬಿನೆಟ್ ಅವರ ಒಂದು ಕಮಿಟಿ ಮಾಡಿರಲ್ಲ ಸರ್, ಕಮಿಟಿ ಎಲ್ಲ ಪಾಸಿಟಿವ್ ಕೊಟ್ಟಿದೆ, ಮಾಡಬಹುದು, ಮಾನದಂಡಗಳನ್ನೇನೋ ಹೇಳಿದ, ಷರತ್ತುಗಳನ್ನೇನಾದ್ರು ಹೇಳಿದೆ ಸರ್? ಹೌದು, ಹೇಳಿದ್ದಾರೆ. ಒಂದ್ ತರದಲ್ಲಿ ನಮ್ಗೆ ಇವರು ಮಾನ್ಯ ಗೃಹ ಸಚಿವರು ಹೇಳ್ದಂಗೆನೆ, ಸೊ ನಾವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಈ ಒಂದು ಕಮಿಟಿ ಏನಿದೆಯೋ, ಮೀ ಆಸ್ ಅ ಪ್ರೆಸಿಡೆಂಟ್, ಹಾಗೆ ನಮ್ಮ ಸೆಕ್ರೆಟರಿನವರು ಸಂತೋಷ್ ಮೆನನ್ ಅವರು, ಹಾಗೆ ಇಡೀ ಆಫೀಸ್ ಬೇರರ್ಸ್ ಮ್ಯಾನೇಜಿಂಗ್ ಕಮಿಟಿ ಅವರು ಮತ್ತೆ RCB ಅವರು ಒಟ್ಟಿಗೆ ಸೇರಿ ಈ ಕೆಲಸಗಳನ್ನ ಮಾಡಬೇಕು ಅಂತಾನೆ ಹೇಳಿದ್ದಾರೆ ನಮ್ಮ ಮಾನ್ಯ ಗೃಹ ಸಚಿವರು. ಸೊ ಹಾಗಾಗಿ ಇದು ನಮ್ಮ ಎಲ್ಲರ ಒಂದು ರೆಸ್ಪಾನ್ಸಿಬಿಲಿಟಿ, ನಮ್ಮ ಎರಡು ಕಡೆಯಿಂದ ಈ ರೆಸ್ಪಾನ್ಸಿಬಿಲಿಟಿ ಬರಬೇಕು ಇವಾಗ. ಸೊ ಆದಷ್ಟು ಬೇಗ ನೀವು ಕೆಲಸಗಳನ್ನ ಮುಗಿಸಿ ಅಂತ ಹೇಳಿದ್ದಾರೆ. ಯಾಕಂದ್ರೆ ಆವಾಗಲೇ ಶುರು ಆಗ್ಬಿಟ್ಟಿದೆ, ಕೆಲಸಗಳು ಶುರು ಆಗೋಗ್ಬಿಟ್ಟಿದೆ. ಆವಾಗಲೇ ನಾವು ವರ್ಕ್ ಆರ್ಡರ್ಸ್ ನ ಇಶ್ಯೂ ಮಾಡಿದೀವಿ, ಟೈಮ್ ಲೈನ್ಸ್ ನ ಕೊಟ್ಟಿದೀವಿ ನಾವು. ಸೊ ನಾವು ಈ ಒಂದು ಟೈಮ್ ಒಳಗಡೆ ನಾವು ಮುಗಿಸ್ತೀವಿ ಅಂತಾನೆ ಹೇಳಿದೀವಿ ನಾವು. ಸೊ ಹಾಗಾಗಿ ಅದು ಆ ಮುಗಿಸೋದನ್ನ ನೀವು ಇದು ಮಾಡಿ, ಅದು ತುಂಬಾನೇ ಮುಖ್ಯ. ಅದು ಆ ಒಂದು ಕೆಲಸಗಳನ್ನ ಮುಗೀತು ಅಂದ್ರೆ ಇನ್ನೂ ಸುಲಭ ಆಗತ್ತೆ ನಮ್ಗೆಲ್ಲ, ಎಲ್ಲ ಒಂದು ಕಾರ್ಯಗಳು ಮುಂದುವರೆದ ಸರ್ಕಾರದ ಆತಂಕ ಇರತಕ್ಕಂಥದ್ದು. ಈಗ ಸರ್ಕಾರ ತೆಗೆದುಕೊಳ್ಳುವ ನಿರ್ಧಾರವನ್ನು ಯಾರಾದರೂ ಕೂಡ ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡಿದ್ರೆ ಸಮಸ್ಯೆ ಆಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಮೈಕಲ್ ಡಿ ಕುನ್ನಾ ನೇತೃತ್ವದ ಕಮಿಟಿ ಕೊಟ್ಟಿರ್ತಕ್ಕಂಥ ಎಲ್ಲಾ ಶಿಫಾರಸುಗಳನ್ನ KSCA ಫುಲ್ಫಿಲ್ ಮಾಡಿರೋದ್ರ ಬಗ್ಗೆ ಒಂದು ಕ್ಲಾರಿಟಿ ಸರ್ಕಾರಕ್ಕಿಲ್ಲ. ಇದು ಮೊದಲನೇ ಕ್ವಶನ್ ಆದ್ರೆ ಮತ್ತೆ ಸಮಸ್ಯೆ ಆಗಿರ್ತಕ್ಕಂಥ ಆತಂಕ ಸರ್ಕಾರದ. ಈ ಬಗ್ಗೆ ಸಭೆಯಲ್ಲಿ ಡಿಸ್ಕಷನ್
ಸೊ ನಮ್ಗೆ ನೋಡಿ, ನಾವು ಏನೇನು ರೆಕಮೆಂಡೇಶನ್ಸ್ ಕೊಟ್ಟಿದಾರೋ ಅದನ್ನೆಲ್ಲಾನು ನಾವು ಪೂರೈಸ್ತೀವಿ ಅಂತಾನೆ ಹೇಳಿದೀವಿ. ಬಟ್ ಫೇಸ್ ವೈಸ್ ಅಂತಾನೂ ಹೇಳಿದೀವಿ ನಾವು. ಸೊ ಯಾವ್ಯಾವ್ದು ನಾವು ಮಾಡಿ ಮುಗಿಸಬಹುದು ಫಾರ್ ದಿ ಸೇಫ್ಟಿ ಅಂಡ್ ಸೆಕ್ಯೂರಿಟಿ ಆಫ್ ಕ್ರಿಕೆಟ್ ಫ್ಯಾನ್ಸ್ ಅದನ್ನ ಹೇಳಕ್ ಇಷ್ಟಪಡ್ತೀನಿ ನಾನು. ಸೊ ನಾವ್ ಏನೇನು ಕೆಲಸಗಳು ಮಾಡಿ ಮುಗಿಸಕ್ಕಾಗುತ್ತೋ ಅದನ್ನ ನಾವು ಫೇಸ್ 1 ಅಲ್ಲಿ ಇಟ್ಕೊಂಡು ನಾವು ಅದನ್ನ ಮೊದಲನೇ ಇನಾಗ್ಯುರೇಷನ್ ಮುಂಚೆ ಮುಗಿಸಿ ನಾವು ಕೊಡ್ತೀವಿ. ಆ ಒಂದು ಅಶ್ಯೂರೆನ್ಸ್ ಕೊಟ್ಟಿದೀವಿ ನಾವು ಮತ್ತೆ RCB ಇಬ್ರು ಸೇರಿ. ಇದು ಬರೀ KSA ಕಡೆಯಿಂದ ಮಾತ್ರ ಇಲ್ಲ, ಬಟ್ ಇವಾಗ ತನಕ ನಾವು KSAನವರೇ ಎಲ್ಲ ಮುಂದೆ ತಗೊಂಡು ಹೋಗ್ತಾ ಇರೋ ಕೆಲಸನ. ಇವಾಗ ನಮ್ಮ ಗೃಹ ಸಚಿವರು ಹೇಳ್ದಂಗೆನೆ ನೀವಿಬ್ರು ಸೇರಿ ಮಾಡಬೇಕು. ಇದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತೆ ನೀವು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಇಬ್ರು ಸೇರಿ ಮುಂದೆ ತಗೊಂಡೋಗ್ಬೇಕು ಅಂತಾನೆ ಹೇಳಿದ್ದಾರೆ. ಸೊ ಅದನ್ನ ಮಾಡಕ್ಕೆ ನಾವು ಒಂದು ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಖಂಡಿತ ಒಪ್ಕೊಂಡಿದ್ದಾರೆ. ಅವರು ಒಪ್ಕೊಂಡಿದ್ದಾರೆ. ಮತ್ತೆ ಎಲ್ಲರಿಗೂ ಅಷ್ಟೇ, ಬರೀ ನಮ್ಮ ಬೆಂಗಳೂರು ಫ್ಯಾನ್ಸ್ ಮಾತ್ರನೇ ಅಲ್ಲ, ಈವನ್ BC